ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ ಸಮಗ್ರ ಅರ್ಥಶಾಸ್ತ್ರದ ಮಹತ್ವ ಅಥವಾ ಪ್ರಯೋಜನಗಳು ಅಂತಕ್ಕಂಥ ವಿಷಯ. ಸಮಗ್ರ ಅರ್ಥಶಾಸ್ತ್ರದ ಪರಿಚಯವನ್ನು ನೋಡೋಣ. ಸಮಗ್ರ ಅರ್ಥಶಾಸ್ತ್ರವು ರಾಷ್ಟ್ರೀಯ ಆದಾಯ, ಹಣದುಬ್ಬರ, ನಿರುದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆಯಂತಹ ಬೃಹತ್ ಆರ್ಥಿಕ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ. ಇದು ಸರ್ಕಾರಗಳಿಗೆ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಮತ್ತು ಸಂಪನ್ಮೂಲಗಳ ಸಮರ್ಪಕ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳನ್ನು ಅಥವಾ ಸರಾಸರಿಗಳನ್ನು, ಅಂದರೆ ರಾಷ್ಟ್ರೀಯ ವರಮಾನ, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಾರ್ವತ್ರಿಕ ಬೆಲೆಯ ಮಟ್ಟ ಮುಂತಾದ ಅಂಶಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಬಹುದು. ಸಮಗ್ರ ಅರ್ಥಶಾಸ್ತ್ರ ಸ್ವರೂಪ: ಸಮಗ್ರ ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆಗಳಲ್ಲಿ ಒಟ್ಟಾರೆಯಾಗಿ ಅಭ್ಯಸಿಸಿ ಆರ್ಥಿಕತೆಯ ವಿವಿಧ ಸನ್ನಿವೇಶಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ಸಮಗ್ರ ಅರ್ಥಶಾಸ್ತ್ರವು ಇತ್ತೀಚಿನ ದಿನಗಳಲ್ಲಿ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ಈ ವಿಶ್ಲೇಷಣೆಯು ಹಲವಾರು ರೀತಿಯ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಅನ್ನೋದನ್ನು ಈ ಮೂಲಕ ನಾವು ಗಮನಿಸಬೇಕಾಗಿದೆ. ಹಾಗಾದರೆ ಸಮಗ್ರ ಆರ್ಥಿಕ ವಿಶ್ಲೇಷಣೆಯ ಪ್ರಮುಖ ಪ್ರಯೋಜನಗಳು ಅಥವಾ ಮಹತ್ವ ಈ ಕೆಳಗಿನಂತಿದೆ. ಆರ್ಥಿಕ ವ್ಯವಸ್ಥೆಯ ಚಿತ್ರಣ. ಸಮಗ್ರ ಆರ್ಥಿಕ ವಿಶ್ಲೇಷಣೆಯು ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನು ನೀಡುತ್ತದೆ. ಅಂದರೆ ಒಂದು ದೇಶ ಯಾವ ರೀತಿಯಾಗಿದೆ, ಆರ್ಥಿಕವಾಗಿ ಯಾವ ರೀತಿಯ ವ್ಯವಸ್ಥೆಯನ್ನು ಹೊಂದಿದೆ ಅನ್ನುವ ಸಮಗ್ರ ಚಿತ್ರಣವನ್ನು ನೀಡತಕ್ಕಂಥ ಒಂದು ಪರಿಕಲ್ಪನೆ ಸಮಗ್ರ ಅರ್ಥಶಾಸ್ತ್ರ. ಒಂದು ಜಟಿಲವಾದ ಆರ್ಥಿಕ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬ ವಿಚಾರಗಳು ಸಮಗ್ರ ಆರ್ಥಿಕ ವಿಶ್ಲೇಷಣೆಯಿಂದ ಸುಲಭವಾಗಿ ತಿಳಿಯುತ್ತದೆ. ವಿವಿಧ ಸಮಗ್ರ ಚಲಪರಿಣಾಮಗಳು ಆರ್ಥಿಕತೆಯ ಕಾರ್ಯಾಚರಣೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಕೂಡ ಈ ವಿಶ್ಲೇಷಣೆ ಸಹಾಯ ಮಾಡುತ್ತೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಒಂದು ಆರ್ಥಿಕತೆಯ ಮೇಲೆ ಪಕ್ಷಿ ನೋಟವನ್ನು ಬೀರುತ್ತದೆ ಅನ್ನೋದನ್ನು ಗಮನಿಸಬಹುದು. ಅದೇ ರೀತಿಯಾಗಿ ಆರ್ಥಿಕ ಧೋರಣೆಗಳ ನಿರ್ಮಾಣ. ಆರ್ಥಿಕ ನೀತಿ ಮತ್ತು ಧೋರಣೆಗಳ ನಿರ್ಮಾಣದಲ್ಲಿ ಸಮಗ್ರ ಅರ್ಥಶಾಸ್ತ್ರ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಇದು ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಚಿತ್ರಣ ನೀಡುವುದರಿಂದ ಹಣಕಾಸು ನೀತಿ, ಉದ್ಯೋಗ ನೀತಿ, ವ್ಯಾಪಾರ ನೀತಿ ಮುಂತಾದ ಆರ್ಥಿಕ ನೀತಿಗಳನ್ನು ಪರಿಣಾಮಕಾರಿಯಾಗಿ ನಿರೂಪಿಸಬಹುದಾಗಿದೆ. ಸೊ ಒಂದು ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಾಗಿ ಅದು ಹೋಗ್ತಾ ಇದೆ, ಯಾವ ರೀತಿಯ ಧೋರಣೆಗಳನ್ನು ಒಳಗೊಂಡಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದು ಅನುಕೂಲವಾಗುವಂತಹ ಒಂದು ಅಂಶವಾಗಿರ್ತದೆ. ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಆರ್ಥಿಕ ಧೋರಣೆಗಳ ನಿರ್ಮಾಣ ಮಾಡುವಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆಯ ಪೂರ್ಣ ಚಿತ್ರಣವನ್ನು ಸಮಗ್ರ ಅರ್ಥಶಾಸ್ತ್ರ ನೀಡುತ್ತೆ. ಇದರ ಜೊತೆಗೆ ಆರ್ಥಿಕ ಧೋರಣೆಗಳ ನಿರ್ಮಾಣ ಮಾಡುವಲ್ಲಿ ಕೂಡ ಸಮಗ್ರ ಅರ್ಥಶಾಸ್ತ್ರ ಪ್ರಯೋಜನವನ್ನು ಅಥವಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು ಗಮನಿಸಬಹುದು. ಮುಂದುವರೆದ ಭಾಗದಲ್ಲಿ ಆರ್ಥಿಕ ಆವರ್ತಗಳ ಅಧ್ಯಯನ. ಸಮಗ್ರ ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗುವ ಏರಿಳಿತಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವುದರ ಮೂಲಕ ಸಮಗ್ರ ಅರ್ಥಶಾಸ್ತ್ರ ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರ ಚಕ್ರಗಳ ಬೆಳವಣಿಗೆಗೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿವುಪಡಿಸುತ್ತದೆ. ಇದರಿಂದ ಅನೇಕ ಉಪಯುಕ್ತ ಆರ್ಥಿಕ ಆವರ್ತಗಳ ಮಾದರಿಯನ್ನು ತಯಾರಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ವ್ಯಾಪಾರದಲ್ಲಾಗುವಂತಹ ಏರಿಳಿತಗಳನ್ನು, ಅಂದರೆ ವ್ಯಾಪಾರದಲ್ಲಿ ಯಾವಾಗಲೂ ಏರಿಳಿತ ಏನಾಗುತ್ತೆ ಅಂದರೆ ಕ್ರಮಬದ್ಧವಾಗಿ ನಡೀತಾ ಇರುತ್ತೆ. ಅವು ಯಾವ ರೀತಿಯಾಗಲ್ಲಿ ಆಗುತ್ತವೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಮಗ್ರ ಅರ್ಥಶಾಸ್ತ್ರ ಏನಾಗುತ್ತೆ ಅಂದರೆ ಪ್ರಯೋಜನ ಪಡೆದುಕೊಂಡಿದೆ ಅನ್ನೋದನ್ನು ಗಮನಿಸಬಹುದು. ಅದೇ ರೀತಿಯಾಗಿ ಹಣದುಬ್ಬರ ಅಂಶಗಳ ವಿಶ್ಲೇಷಣೆ. ಸಮಗ್ರ ಅರ್ಥಶಾಸ್ತ್ರ ಅತಿ ಪ್ರಸರಣ ಮತ್ತು ಅನಪ್ರಸರಣಗಳಂಥ ಹಣದುಬ್ಬರದ ಅಂಶಗಳನ್ನು ವಿಶೇಷವಾಗಿ ಪರಿಗಣಿಸುತ್ತದೆ. ಇದರಿಂದ ಅತಿ ಪ್ರಸರಣಗಳು ಮತ್ತು ಅನಪ್ರಸರಣಗಳ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಯುವುದು, ಅವುಗಳ ಹತೋಟಿಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಹಣದುಬ್ಬರದ ಅಂಶಗಳ ವಿಶ್ಲೇಷಣೆಗೆ ಪ್ರಯೋಜನವನ್ನು ಅಥವಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಹೇಳಬಹುದು. ಹಾಗಾಗಿ ಹಣದುಬ್ಬರ ಅಂದರೆ ಮಾರುಕಟ್ಟೆಗಳಲ್ಲಿ ವಸ್ತುಗಳ ಬೆಲೆಗಳು ಸತತವಾಗಿ ಏರಿದಾಗ ಹಣದ ಮೌಲ್ಯ ಕಡಿಮೆ ಆಗೋದನ್ನು ನಾವು ಹಣದುಬ್ಬರ ಅಂತ ಕರಿತೀವಿ. ಆ ಹಣದುಬ್ಬರಕ್ಕೆ ಯಾವ ರೀತಿಯ ಅಂಶಗಳು ಕಾರಣವಾಗಿರ್ತವೆ, ಯಾವುದರಿಂದ ಹಣದುಬ್ಬರ ಉಂಟಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಮಗ್ರ ಅರ್ಥಶಾಸ್ತ್ರ ಪ್ರಯೋಜನಕಾರಿಯಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಅದೇ ರೀತಿ ರಾಷ್ಟ್ರೀಯ ಆದಾಯದ ಮಾಪನ. ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್. ಸಮಗ್ರ ಆರ್ಥಿಕ ವಿಶ್ಲೇಷಣೆಯು ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಬಹುಮುಖವಾಗಿ ನೆರವಾಗುತ್ತೆ. ಇಷ್ಟೇ ಅಲ್ಲದೆ ರಾಷ್ಟ್ರೀಯ ಆದಾಯದ ವಿತರಣೆಯ ಮೇಲೆ ಅದು ಬೆಳಕನ್ನು ಕೂಡ ಬೀರ್ತದೆ. ರಾಷ್ಟ್ರೀಯ ಆದಾಯವನ್ನು ನಾವು ರಾಷ್ಟ್ರೀಯ ಆದಾಯದ ಮಾಪನ ಮಾಡಬೇಕಾದ್ರೆ 3 ರೀತಿಯ ವಿಧಾನಗಳನ್ನು ಇಲ್ಲಿ ಬಳಕೆ ಮಾಡಿಕೊಳ್ತೇವೆ.
ಸೊ ಆ ವಿಧಾನಗಳ ಮೂಲಕ ರಾಷ್ಟ್ರೀಯ ಆದಾಯವನ್ನು ನಾವು ಮಾಪನ ಮಾಡುವಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಯಾವ ರೀತಿ ಬೆಳಕು ಬೀರುತ್ತೆ ರಾಷ್ಟ್ರೀಯ ಆದಾಯ ಮಾಪನ, ಆದಾಯದ ಅಸಮಾನತೆ, ಪ್ರಾದೇಶಿಕ ಅಸಮತೋಲನ ಮುಂತಾದ ಸಮಸ್ಯೆಗಳನ್ನು ಸಮಗ್ರವಾಗಿ ಅರ್ಥಶಾಸ್ತ್ರ ಸಹಾಯದಿಂದ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಆರ್ಥಿಕ ಸಮಸ್ಯೆಗಳ ಪರಿಗಣನೆ. ಸಮಗ್ರ ಅರ್ಥಶಾಸ್ತ್ರವು ವಿವಿಧ ಆರ್ಥಿಕ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಗಣಿಸುತ್ತದೆ. ಅದು ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಮುಂತಾದ ಸಮಸ್ಯೆಗಳ ಕಾರಣ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸುತ್ತದೆ. ಇದರಿಂದ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಸೂಕ್ತ ಮಾರ್ಗದರ್ಶನ ಮಾದರಿಗಳನ್ನು ನೀಡುತ್ತೆ. ಅದೇ ರೀತಿ ವೈಜ್ಞಾನಿಕ ಪರಿಶೋಧನೆ. ಸೂಕ್ಷ್ಮ ಆರ್ಥಿಕ ಸಮಸ್ಯೆಗಳನ್ನು ಸಮರ್ಪಕವಾಗಿ ಪರಿಶೋಧಿಸಲಿಕ್ಕೆ ಸಮಗ್ರ ವಿಶ್ಲೇಷಣೆ ಅಥವಾ ಸಮಗ್ರ ಮಾರ್ಗವು ಸಹಾಯಕಾರಿಯಾಗಿರ್ತದೆ. ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದರೆ, ಯಾವುದೇ ಒಂದು ವಸ್ತುವಿಗೆ ವ್ಯಕ್ತಿಯಿಂದ ಬೇಡಿಕೆ ಮಟ್ಟ ಆಗಿರ್ಬೋದು ಮತ್ತು ರಚನೆಯು ಸರಕುಗಳ ಸಾರ್ವತ್ರಿಕ ಬೇಡಿಕೆ ಮತ್ತು ಪೂರೈಕೆ ರಚನೆಯಿಂದ ಸ್ವತಂತ್ರವಾಗಿರದೆ ಅದಕ್ಕೆ ಹೊಂದಿಕೊಂಡಿರುತ್ತದೆ. ಸೊ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ಯಾವುದೇ ಒಂದು ಉದ್ಯಮ ಸಂಸ್ಥೆಯಲ್ಲಿರುವ ನಿರುದ್ಯೋಗ ಸಮಸ್ಯೆಯನ್ನು ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುವ ನಿರುದ್ಯೋಗ ಸಮಸ್ಯೆಯ ಒಂದು ಭಾಗವನ್ನು ಪರಿಗಣಿಸಿ ಅಧ್ಯಯನ ಮಾಡಬೇಕಾಗಿರುತ್ತದೆ. ಆದ್ದರಿಂದ ಸೂಕ್ತ ಆರ್ಥಿಕ ಸಮಸ್ಯೆಗಳ ಸಮರ್ಪಕವಾದ ಮತ್ತು ವೈಜ್ಞಾನಿಕವಾದ ಪರಿಶೋಧನೆಯನ್ನು ಮಾಡಲಿಕ್ಕೆ ಸಮಗ್ರ ಅರ್ಥಶಾಸ್ತ್ರ ಪ್ರಯೋಜನಕಾರಿ ಅಥವಾ ಅನುಕೂಲಕಾರಿ ಅಥವಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಅದೇ ರೀತಿ ಉದ್ಯಮ ಚಕ್ರ ಸಿದ್ಧಾಂತಗಳ ಸೂತ್ರೀಕರಣ. ಉದ್ಯಮ ಚಕ್ರದ ಬಹುತೇಕ ಸಿದ್ಧಾಂತಗಳನ್ನು ಸಮಗ್ರ ಚಲ ಪರಿಣಾಮಗಳ ಆಧಾರದಲ್ಲಿ ಸೂತ್ರೀಕರಿಸಲಾಗಿರುತ್ತೆ. ಉದ್ಯಮ ಚಕ್ರಗಳಿಗೆ ಕಾರಣವಾಗಬಲ್ಲಂತಹ ಆಂತರಿಕ, ಬಾಹ್ಯ ಹಾಗೂ ರಚನಾತ್ಮಕ ಅಂಶಗಳು ಬಹಳ ಸಂಕೀರ್ಣವಾಗಿರುತ್ತವೆ ಮತ್ತು ಸಮಗ್ರ ರೂಪದಲ್ಲಿ ಚಲಿಸುತ್ತವೆ. ಆ ಪ್ರಕಾರ ಉದ್ಯಮ ಚಕ್ರಗಳ ನಿರೂಪಣೆಗೆ ಸಮಗ್ರ ಆರ್ಥಿಕ ವಿಶ್ಲೇಷಣೆ ಏನಾಗುತ್ತಂದರೆ ನೆರವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸೊ ಯಾಕೆ ಸಮಗ್ರ ಅರ್ಥಶಾಸ್ತ್ರ ಪ್ರಯೋಜನಕಾರಿಯಾಗಿದೆ ಅಂದರೆ, ವೈಜ್ಞಾನಿಕವಾಗಿ ಪರಿಶೋಧನೆ ಮಾಡುವಲ್ಲಿ ಸಮಗ್ರ ಅರ್ಥಶಾಸ್ತ್ರ ಪ್ರಯೋಜನಕಾರಿಯಾಗಿರ್ತದೆ. ಇದರ ಜೊತೆಗೆ ಉದ್ಯಮ ಚಕ್ರದ ಸಿದ್ಧಾಂತಗಳ ಸೂತ್ರೀಕರಣಕ್ಕೂ ಕೂಡ ಇದು ಸಹಾಯಕಾರಿಯಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಸೊ ಇವೆಲ್ಲ ಪ್ರಯೋಜನಗಳನ್ನು ಅಥವಾ ಪ್ರಾಮುಖ್ಯತೆಯನ್ನು ಅದು ಹೊಂದಿದೆ. ಮುಂದುವರೆದ ಭಾಗದಲ್ಲಿ ರಾಷ್ಟ್ರೀಯ ಆದಾಯದ ಮಾಪನ, ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯ ಅತಿ ಪ್ರಮುಖವಾಗಿರತಕ್ಕಂತಹ ಚಲಪರಿಣಾಮವಾಗಿದೆ. ಅರ್ಥವ್ಯವಸ್ಥೆಯಲ್ಲಿ ವಿವಿಧ ವಲಯಗಳ ಉತ್ಪಾದನೆಯನ್ನು ಕೂಡಿಸುವ ಮೂಲಕ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಲಾಗುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲು ಬಹಳ ಪ್ರಯೋಜನಕಾರಿಯಾಗಿದೆ. ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣಗಳನ್ನು ಅಂದಾಜು ಮಾಡುವುದು ಅಂದರೆ, ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣಗಳ ಸಮಸ್ಯೆಗಳನ್ನು ಸಮಗ್ರ ಚಲಪರಿಣಾಮಗಳ ಆಧಾರದಲ್ಲಿ ವಿಶ್ಲೇಷಿಸಲಾಗುತ್ತೆ. ಸಾರ್ವತ್ರಿಕ ಬೆಲೆ ಮಟ್ಟದಲ್ಲಿ ಏರಿಕೆಯಾದಾಗ ಹಣದುಬ್ಬರ ಸಂಭವಿಸುತ್ತೆ. ಅನುಭೋಗ ವೆಚ್ಚ, ಹೂಡಿಕೆ, ಒಟ್ಟು ಉತ್ಪಾದನೆ ಮೊದಲಾದ ಸಮಗ್ರ ಚಲಪರಿಣಾಮಗಳೊಡನೆ ಇದು ಸಂಬಂಧವನ್ನು ಹೊಂದಿದೆ. ಅಂತೆಯೇ ಹಣದುಬ್ಬರ, ಅಂತರ ಮತ್ತು ಕುಗ್ಗು ಪ್ರಸರಣಗಳ ಅಂಶಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಹೊಂದಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಒಂದು ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇದೆ, ಸೊ ಯಾವ ಒಂದು ಚಿತ್ರಣವನ್ನು ಹೊಂದಿದೆ ಅನ್ನೋದನ್ನು ಇವೆಲ್ಲ ಅಂಶಗಳ ಮೂಲಕ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ವಿವಿಧ ವಲಯಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳೇನು ಅನ್ನೋದನ್ನು ಕೂಡ ಇವುಗಳ ಪ್ರಾಮುಖ್ಯತೆಯ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಆದ್ದರಿಂದ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಹಲವಾರು ರೀತಿಯ ಪ್ರಯೋಜನಗಳನ್ನು ಅಥವಾ ಅನುಕೂಲಗಳನ್ನು ಅಥವಾ ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದನ್ನು ಈ ಅಂಶಗಳ ಮೂಲಕ ನಾವು ತಿಳಿಯಬಹುದಾಗಿದೆ. ಸೊ ಹಾಗಾಗಿ ಇವೆಲ್ಲ ಅಂಶಗಳನ್ನು ನೋಡಿದಾಗ ಅದು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದೇ ರೀತಿ ಅದರ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದ ಬೆಳವಣಿಗೆ. ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದ ಬೆಳವಣಿಗೆಗೂ ಕೂಡ ಸಮಗ್ರ ಅರ್ಥಶಾಸ್ತ್ರ ಅರಿವು ಅತ್ಯಗತ್ಯವಾಗಿದೆ. ಸಹಸ್ರಗಟ್ಟಲೆ ಜನರ ಅನುಭವಗಳನ್ನು ಸಾಮೂಹಿಕವಾಗಿ ತಿಳಿಯದೆ ವೈಯಕ್ತಿಕವಾಗಿ ಅನ್ವಯವಾಗುವಂತಹ ತತ್ವಗಳನ್ನು ನಿರ್ಮಿಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತಗಳ ಬೆಳವಣಿಗೆಯ ಬಗ್ಗೆಯೂ ಕೂಡ ತಿಳಿದುಕೊಳ್ಳಲಿಕ್ಕೆ ಉಪಯುಕ್ತಕಾರಿ, ಪ್ರಯೋಜನಕಾರಿ, ಅನುಕೂಲಕಾರಿ ಅಥವಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಸಮಗ್ರ ಅರ್ಥಶಾಸ್ತ್ರ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಅದೇ ರೀತಿ ಆರ್ಥಿಕ ಯೋಜನೆ ಮತ್ತು ಪ್ರಗತಿಯ ಅಧ್ಯಯನ. ಆರ್ಥಿಕ ಯೋಜನೆ ಮತ್ತು ಪ್ರಗತಿಯನ್ನು ಕುರಿತು ಅಧ್ಯಯನವು ಸಮಗ್ರ ಅರ್ಥಶಾಸ್ತ್ರ ವ್ಯಾಪ್ತಿಗೆ ಒಳಪಡುತ್ತೆ. ಆರ್ಥಿಕಾಭಿವೃದ್ಧಿಯ ಸಾಧನೆಗಾಗಿ ಈಗ
ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆಲ್ಲವೂ ಯೋಜನೆಯನ್ನು ಅನುಸರಿಸುತ್ತಿರುತ್ತವೆ. ಯೋಜನೆಯನ್ನು ಯಶಸ್ವಿಯಾಗಿಸಲು ಉಳಿತಾಯ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವ ವಿಧಾನಗಳು, ಆರ್ಥಿಕ ಪ್ರಗತಿಯ ದರ ಮೊದಲಾದ ಸಂಗತಿಗಳನ್ನು ಇದರಲ್ಲಿ ನಾವು ಅಧ್ಯಯನ ಮಾಡುವಂತಹ ಒಂದು ಅಂಶ ಇರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅದರ ಜೊತೆಗೆ ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನ ಮತ್ತು ಅಂತಾರಾಷ್ಟ್ರೀಯ ಹೋಲಿಕೆ. ಸಮಗ್ರ ಅರ್ಥಶಾಸ್ತ್ರವು ವಿವಿಧ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನಕ್ಕೆ ನೆರವು ಮಾಡಿಕೊಡ್ತದೆ. ಅಲ್ಲದೆ ಅದು ಆದಾಯ, ಅನುಭೋಗ, ಉಳಿತಾಯ, ಪ್ರಗತಿಯ ದರ ಮೊದಲಾದ ಸಂಗತಿಗಳನ್ನು ಅಂತಾರಾಷ್ಟ್ರೀಯವಾಗಿ ಹೋಲಿಸಲಿಕ್ಕೆ ಸಹಾಯಕಾರಿಯಾಗಿರುತ್ತೆ ಸಮಗ್ರ ಅರ್ಥಶಾಸ್ತ್ರ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ತನ್ನದೇ ಆದ ಪ್ರಾಮುಖ್ಯತೆ ಪಡೆದುಕೊಂಡಿರತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಒಟ್ಟಾರೆಯಾಗಿ ಉಪಸಂಹಾರದಲ್ಲಿ ನೋಡೋದಾದರೆ ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡ್ತದೆ. ಅದು ರಾಷ್ಟ್ರೀಯ ಆದಾಯ ಆಗಿರ್ಬೋದು, ಬೆಲೆ ಮಟ್ಟವಾಗಿರ್ಬೋದು, ಹೂಡಿಕೆ ಆಗಿರ್ಬೋದು, ಉತ್ಪಾದನೆ ಆಗಿರಬಹುದು. ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂತಹ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಹೊಂದಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸಮಗ್ರ ಅರ್ಥಶಾಸ್ತ್ರವು ಒಂದು ದೇಶದ ನೈಜ ಚಿತ್ರಣವನ್ನು ನೀಡತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಮತ್ತು ಆರ್ಥಿಕ ಸಿದ್ಧಾಂತಗಳ ಬೆಳವಣಿಗೆಗೆ ಕಾರಣವಾಗುವಂತಹ ಅಂಶಗಳನ್ನು ಕೂಡ ಇದು ಒಳಗೊಂಡಿರೋದರಿಂದ ಸಮಗ್ರ ಅರ್ಥಶಾಸ್ತ್ರ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಇಲ್ಲಿ ಪಡೆದುಕೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹೀಗೆ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ, ಅನುಕೂಲ ಅಥವಾ ಪ್ರಯೋಜನ ಈ ಪ್ರಶ್ನೆ ಮುಂಬರುವ ಪರೀಕ್ಷೆಗಳಲ್ಲಿ ಬರಬಹುದು. ನಾನು ಇಲ್ಲಿವರೆಗೂ ಹೇಳಿದಂಥ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಹೊಸ ಕ್ಲಾಸ್ಗಳನ್ನು ನಿಮಗಾಗಿ ತರ್ತಾ ಇದ್ದೇನೆ. ಧನ್ಯವಾದ.